ನಮಸ್ಕಾರ, ನಾನು ನಿಮ್ಮ ಕುಮಾರ್ ದಾಸ್ ರೆಡ್ಡಿ. ಓಕೆ, ಈ ವಿಡಿಯೋ ಮಾಡ್ತಾ ಇರೋ ವಿಶೇಷ ಏನಪ್ಪ ಅಂತಂದರೆ, ದೇಶದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಅದೇ ಜೆನ್ಜಿ, ಕಾಕ್ರೋಚ್ ಜನತಾ ಪಾರ್ಟಿ ಏನು ಬೆಳವಣಿಗೆಗಳು ನಡೀತಾ ಇದೆ ಈ ದಿನಗಳಲ್ಲಿ, ಅದ್ರ ಬಗ್ಗೆ ಮಾತಾಡೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ಇರುತ್ತೆ. ಸೊ ಅವರು ಏನು ಮಾಡಬೇಕು ಅಂತ ಹೊರಟಿದ್ದಾರೆ, ಅಥವಾ ಅವರು ಈ ಏನೇನು ಭ್ರಷ್ಟಾಚಾರಗಳು ಏನೇನು ನಡೀತಾ ಇದೆ ಅದ್ರ ವಿರುದ್ಧ ಏನೇನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಪರ ವಿರೋಧ ನಡೀತಾ ಇದೆ. ವಿಷಯ ಅದಲ್ಲ. ಅವರು ಹೆಲ್ತ್ ಸೆಕ್ಟರ್ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಫ್ರೀ ಎಜುಕೇಷನ್, ಮಕ್ಕಳಿಗೆ ಫ್ರೀ ಎಜುಕೇಷನ್ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ 60 ವರ್ಷ ಮೇಲ್ಪಟ್ಟವರು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು, ಅವ್ರಿಗೆ ರಾಜಕೀಯ ಬೇಡ ಅನ್ನೋ ಥರದಲ್ಲೆಲ್ಲ ಮಾತಾಡಿದ್ದಾರೆ. ಅದು ಒಳ್ಳೆಯದೋ ಕೆಟ್ಟದೋ ಅದು ನನಗೆ ಗೊತ್ತಿಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಬಟ್ ಅವ್ರು ಏನು ಹೆಲ್ತ್ ಸೆಕ್ಟರ್ ಬಗ್ಗೆ ಮತ್ತು ಫ್ರೀ ಎಜುಕೇಷನ್ ಬಗ್ಗೆ ಮಾತಾಡಿದ್ದಾರೆ, ಇದು ತುಂಬಾ ಎಲ್ಲರಿಗೂ ಒಂಥರ ಗಮನ ಸೆಳೆಯುವಂಥ ಒಂದು ಅಂಶ. ಯಾಕಂತಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು, ಸ್ಕೂಲ್ ಫೀಸ್ ಕಟ್ಟೋದಾಗಲಿ, ಕಾಲೇಜ್ ಫೀಸ್ ಕಟ್ಟೋದಾಗಲಿ, ಅಥವಾ ನೀವು ಒಂದು ಸಲ ಹಾಸ್ಪಿಟ್ಲಿಗೆ ಹೋದರೆ ಎಷ್ಟು ಬಿಲ್ ಆಗುತ್ತೆ ಅನ್ನೋ ಟೆನ್ಷನ್ ಎಲ್ರಿಗೂ ಇದೆ. ಸೊ ಅದೊಂದು ತುಂಬ ಗಮನ ಸೆಳೀತಾ ಇದೆ. ಸೊ ಹಾಗಾಗಿ ಎಷ್ಟೋ ಜನ ಯುವಕರು ಮತ್ತು ಒಂದು ಏಜ್ನವರು ಅದಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಪರ ವಿರೋಧ ಅಂತ ಆಗ್ತಾ ಇದೆ. ಈ ವಿರೋಧ ಮಾಡ್ತಾರೋರಲ್ಲಿ ನನ್ನೊಂದು ಪ್ರಶ್ನೆ, ಇವರು ಪಾಕಿಸ್ತಾನದಿಂದ ಫಾಲೋವರ್ಸ್ ಆಗ್ತಾ ಇದ್ದಾರೆ, ಅಲ್ಲಿಂದ ಫಾಲೋವರ್ಸ್ ಆಗ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಮಾತಾಡ್ತಾ ಇದ್ದೀರಿ. ಸೊ ಅದಕ್ಕೆ ಇವರು ಯಾರು ಕಾಕ್ರೋಚ್ ಜನತಾ ಪಾರ್ಟಿಯವರು ಅವರು ಅಂಕಿಅಂಶ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಫಾಲೋವರ್ಸ್ ಯಾವ ದೇಶದಿಂದ ಆಗ್ತಾ ಇದ್ದಾರೆ ಅಂತ. ವಿಷಯ ಅದಲ್ಲ. ನಿಮ್ಗೆ ಅವ್ರ ಮೇಲೆ ವಿರೋಧ ಇದೆಯಾ? ಒಂದು ಕೆಲಸ ಮಾಡಿ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಯಾರೇ ಆಗಲಿ, ನಿಮ್ಗೆ ಅವ್ರ ಮೇಲೆ ವಿರೋಧ ಇದೆಯಾ? ಒಂದು ಕೆಲಸ ಮಾಡಿ, ಅವ್ರು ಏನೇನು ಆಶ್ವಾಸನೆಗಳು ಕೊಟ್ಟಿದ್ದಾರೆ ಅದನ್ನು ನೀವೇ ಈಡೇರಿಸ್ಬಿಡಿ, ನೀವೇ ಮಾಡಿಬಿಡಿ ಅಲ್ವಾ? ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಫ್ರೀ ಎಜುಕೇಷನ್ ನೀವೇ ಮಾಡಿ, ಹೆಲ್ತ್ ಸೆಕ್ಟ್ರಲ್ಲಿ ಸುಧಾರಣೆ ನೀವೇ ತೊಗೊಂಬನ್ನಿ, ಜನಕ್ಕೆ ಅನುಕೂಲ ನೀವೇ ಮಾಡಿ, ಲೈಫ್ ಲಾಂಗ್ ನೀವೇ ಇರಿ ಅಧಿಕಾರದಲ್ಲಿ. ಯಾರು ಬೇಡ ಅಂತಾರೆ ಅಲ್ವಾ? ಜನಕ್ಕೆ ಜನ ರೋಸೋಗಿದ್ದಾರೆ, ಎಲ್ಲ ಥರದ್ದು ದುಬಾರಿ ಬೆಲೆಗಳು ಕಟ್ಟಿ ಜನ ರೋಸೋಗಿದ್ದಾರೆ. ನೀವೇ ಸುಧಾರಣೆ ತೊಗೊಂಬನ್ನಿ, ನೀವೇ ಅಧಿಕಾರದಲ್ಲಿರಿ, ಜನಕ್ಕೆ ಒಳ್ಳೇದು ಮಾಡಿ. ಇನ್ನು ಎಷ್ಟು ಅಂತ ನೀವು ನೋಡಿರ್ಬೋದು, ಯಾರನ್ನ ಬಡ MLA MP ಗಳು ಇದ್ದಾರಲ್ರಿ, ಎಷ್ಟು ಅಂತ ಆಸ್ತಿ ಮಾಡ್ತೀರಾ, ಇನ್ನು ಎಷ್ಟು ಅಂತ ಜನಕ್ಕೆ ಒಳ್ಳೇದು ಮಾಡ್ದಿರೇ ತಲೆ ತಪ್ಸ್ಕೊಂಡು ತಿರ್ಗಾಡ್ತೀರಾ. ಒಳ್ಳೇದು ಮಾಡಿ, ಜನಕ್ಕೆ ಅನುಕೂಲ ಮಾಡಿ, ನೀವೇ ಅಧಿಕಾರದಲ್ಲಿರಿಪ್ಪ, ಯಾರು ಬೇಡ ಅಂತಾರೆ. ಸೊ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸೋಣ ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ, ಯೋಚನೆ ಮಾಡಿ. ನಮಸ್ಕಾರ.